ಆದಂತೆ ನಾವು ತಿಳ್ಕೊಂಡೆಲ್ಲ ಗೋ ಉಳಿದ್ರೆ ಮಾತ್ರ ಭಾರತ ಬೆಳೀಲಿಕ್ಕೆ ಸಾಧ್ಯ. ಒಂದು ಕಾಲ ಇತ್ತು, ಭಾರತದ ಸ್ವಾತಂತ್ರ್ಯದ ಮೊದಲು 35 ಕೋಟಿ ಜನ ಇದ್ವಿ ನಾವು. ಅವಾಗ ಸುಮಾರು 140 ಕೋಟಿ ಈ ದೇಶದಲ್ಲಿ ಗೋ ಸಂಪತ್ತಿತ್ತು. ಈಗ ನಾವು 140 ಕೋಟಿಗೆ ಅವು 35 ಕೋಟಿ ಅಂದ್ರೆ ಎಲ್ಲ ತಿಂದಿ ಬರ್ತದ. 140 ಕೋಟಿ ನಾವಾಗಿ ತಿಂದ್ಬಿಟ್ಟಿವಿ, ಅವೆಲ್ಲ 35 ಕೋಟಿ ಬಂದಾವು. ಇದೇ ರೀತಿ ಹೋದ್ರೆ ಹೋದ ಸಲವನ್ನು ನಾ ಹೇಳಿದ್ದೆ, ಈ ಸಲ ಏನೋ ಸಮ ಕಾರ್ಯದರ್ಶಿಗಳು ಹೇಳಿದ್ರು, ಇನ್ನು ಈ ಸಲ ಎಷ್ಟು ಬಂದವು ಈ ಸಲ ಹಸುಗಳು 7,000ರಿಂದ 8,000 ಬಂದಾವು. 3,000 ಮಾರಾಟ ಆಗ್ಯಾವ. ರೇಟು ಈ ಸಲ ಸ್ವಲ್ಪ ಚೆನ್ನಾಗಿ ಬಂದಾವೆ. ಹೋದ ಸಲ ಅಂದ್ರೆ ಬಹಳ ಭಯಾನಕ ಇತ್ತು ಪರಿಸ್ಥಿತಿ. ಇವತ್ತು ಈ ಮುಂದಿನ ನಮ್ಮ APMC ಅವರಿಗೆ ವಿನಂತಿ ಮಾಡ್ಕೊಂಡ್ರೆ ಎಲ್ಲಾರ್ದು ವಿಷಯ ವೇದಿಕೆ ಮೇಲೆ ಅಭಿಪ್ರಾಯ ಏನೈತಂದ್ರೆ ಈ 12ನೇ ಅಥವಾ 13ನೇ ತಾರೀಕಿಗೆ ಪ್ರಶಸ್ತಿ ಪ್ರದಾನ ಮಾಡೋದು ಒಳ್ಳೆಯದು ಹೇಳ್ತಾರೆ. ಯಾಕಂದ್ರೆ ಎಲ್ಲ ರೈತರು 15ನೇ ತಾರೀಕಿಗೆ ಅಂದ್ರೆ ಅವಾಗೇನಿತ್ತು, ಮದ್ದು ಇರ್ತಿತ್ತು, ಮದ್ದು ಹಾರಿಸಿದ ಮ್ಯಾಗ ವ್ಯಾಪಾರ ಚಾಲು ಆಗ್ತದೆ. ಈಗ 7ನೇ ತಾರೀಕಿಗೆ ಬಂದ್ಬಿಡ್ತಾರೆ ರೈತ. 7ನೇ ತಾರೀಕಿಗೆ ಬಂದು 10, 12, 13 ಅನ್ನೋದ್ರಾಗ ಎಲ್ಲ ರೈತರು ಮಾರಾಟ ಆದವ್ರು ಮಾರಾಟ ಮಾಡಿ ಹೋಗ್ತಾರೆ. ಇಲ್ಕಂದ್ರೆ ರೈತರು ವಾಪಸ್ ಒಯ್ದು ಬಿಡ್ತಾರೆ. 15ಕ್ಕೆ ಯಾರಿಗೆ ಪ್ರಶಸ್ತಿ ತಗೊಂಡಿರ್ತಾರ ಯಾಕೆ ಉಳಿದಿರ್ತಾರ, ನಮ್ಗೆ ಪ್ರಶಸ್ತಿ ಬಂದಿಲ್ಲ ಜಗಳಾಡೋರು ಯಾಕೆ ಉಳಿದಿರ್ತಾರೆ. ಆ ಜಗಳಾಡೋರು ಒಂದು ಅರ್ಧ ಟೀಮ್ ಉಳಿದಿರ್ತೈತಿ. ಇವರು ಪ್ರಶಸ್ತಿ ತಗೊಂಡು ಇನ್ಮ್ಯಾಗ ಚಾಲು ಆಗ್ತೈತಿ. ಪ್ರಶಸ್ತಿ ಕೊಡಕ್ ಚಾಲು ಮಾಡಿದಾಗ ಜಗಳ ಚಾಲು ಆಗ್ತದೆ. ನಮ್ಮ ಆಕಾರ ನೋಡ್ರಿ, ನಮ್ಮ ಎತ್ತರ ನೋಡ್ರಿ. ಆದ್ರೆ ಒಂದ್ ಮಾತು ಹೇಳ್ತೀನಿ, ನಾವು ಯಾರೂ ಅದರ ಕೈ ಹಾಕೋದಿಲ್ಲ. ಯಾರು ಶಿಫಾರಸು ರಾಜಕಾರಣಿಗಳು ನಾನಂತರೂ ಯಾವುದೂ ಮಾಡೋದು. ಯಾಕಂದ್ರೆ ಅವ್ರದ್ದು APMC ಅವರು, ವೆಟರ್ನರಿ ಅವರು, ಎಲ್ಲ ಡಿಪಾರ್ಟ್ಮೆಂಟ್ನ ಒಂದು ಕಮಿಟಿ ಮಾಡಿ ಯಾವುದು ಯೋಗ್ಯ ರಾಸು ಇದೆ ಅದಕ್ಕೆ ಕೊಟ್ಟಿರ್ತಾರ. ಅದರಲ್ಲಿ ಯಾಕಂದ್ರೆ ನಮ್ಮ ಕಾರ್ಯದರ್ಶಿಗಳು ಹೇಳಿದಾಗ ಒಂದು ಊರಿ ಸಾಕು ಅದನ್ನು ಕಟ್ಟಿ ಬೆಳೆಸಿ ಅದು ಎಷ್ಟು ನಾವು ಒಂದು ತೊಲಿ ಬಂಗಾರ ಏನೂ ಅಲ್ಲ. ಅವರು ನನ್ನ ಅಂದಾಜು ಒಂದು ತಿಂಗಳ ಒಂದು 10,000 ರೂಪಾಯಿ ಖರ್ಚೆ ಮಾಡ್ತಿರ್ಬೇಕಾಗುತ್ತೆ. ಅದಕ್ಕೆ ದಿನ ಅದಕ್ಕೆ ಎಲ್ಲ ವ್ಯವಸ್ಥೆ ಈಗ ನೋಡ್ತೀವಿ ನಾವು. ಆಮೇಲೆ ಗೋಶಾಲದಾಗೆ ನಮ್ಮ ಸುಮಾರು 1,200 ಆಕಳ ನಮ್ಮಲ್ಲಿ. ಎಷ್ಟು ಖರ್ಚು ಐತಿ, ಯಾವ ರೀತಿ ಅವನ್ನ ನಮ್ಮ ರೈತ ಸಂಘದ ಲೀಡರ್ ಹೇಳ್ದಂಗೆ ಇವತ್ತು ಎಲ್ಲಾರು ಮನುಷ್ಯರ್ದು ಪರಿಷ್ಕರಣೆ ಆಗ್ಬೇಕಾಗೈತಿ. ಆ ಗೋ ಸಂಪತ್ತಿಂದು ಪರಿಷ್ಕರಣೆ ಆಗ್ಬೇಕು. ಯಾಕಂದ್ರೆ ಮೊದಲು ಮನುಷ್ಯರಿಗೆ 1 ಲಕ್ಷ ಕೊಡ್ತಿದ್ರು, ಈಗೇನೋ 10 ಲಕ್ಷನೋ ಏನ್ ಯಾರ್ಯಾರು ಮನಸ್ಸಿನಾಗ ಬರ್ತದೆ ಸರ್ಕಾರ ಕೊಡ್ತದ. ಒಂದು 10 ಲಕ್ಷ ಕೇಳ್ತಾರೆ, 2 ಲಕ್ಷ ಕೇಳ್ತಾರೆ. ಅಪಘಾತ ಆದಾಗ ರಾಸುಗಳಿಗೂ ಸಹ ಅವ್ರು ಹೇಳ್ದಂಗೆ ಇವತ್ತು 1 ಲಕ್ಷ ರೂಪಾಯಿ ತೆಗೆದಂತರೂ ಆಕಳುಗಳು ಸಿಗುದಿಲ್ಲ, ಒಳ್ಳೆ ಆಕಳ. ಇವತ್ತು ರೈತರು ಏನ್ ಮಾಡಕತ್ತಾರ, ತಮ್ಮ ಆಗಲಾರ್ದಕ್ಕೆ ಕಟಗರಿಗೆ ಮಾರ್ಲಾಕತ್ತಾರ. ಕಟಗರಿಗೆ ರೇಟ್ ಹೆಚ್ಚು ಸಿಗ್ತದೆ. ರೈತನಿಂದ ರೈತರಿಗೆ ಆಕಳ ತಗೋತೀನಂದ್ರೆ ಆ ರೇಟ್ ಕಟಗರಿ ಕೊಡೋ ರೇಟ್ ರೈತರು ಕೊಡೋದು ಆಗುದಿಲ್ಲ. ಈಗ ನೋಡ್ರಿ ನಮ್ಮಲ್ಲಿ ಅದ ಒಂದೊಂದು ಕಿಲಾರಿ ಆಕಳ ನಮ್ಮ ಗೋಶಾಲೆ ಒಳಗ ಎಷ್ಟು ಕೆಟ್ಟ ಪರಿಸ್ಥಿತಿ ಐತೆ. ಆಕಳುಗಳನ್ನ ರೈತರು ನಮ್ಮಲ್ಲಿ ಎಷ್ಟೋ ಗಬ್ಬಿದ್ದಂತ ಆಕಳ ಕಟಗರಿ ಕೊಟ್ಟಂತಾರ. ನಮ್ಮಲ್ಲಿ ಫೋನ್ ಬರ್ತಾರ ಪೊಲೀಸರು ಹಿಡ್ಕೊಂಡು ಬಂದು ನಮ್ಮ ಗೋಶಾಲೆ ಬಿಟ್ಟಾಗ 3 ತಿಂಗಳ 4 ತಿಂಗಳ ಗಬ್ಬ ಇರ್ತಾರೆ. ಅವತ್ತನ್ನು ಕಟಗರಿ ಕೊಟ್ಟಿರ್ತಾರೆ. ಇನ್ನು ಬಿಜಾಪುರ ಸಿಟಿ ಒಳಗೆ ಅಡ್ಡಾಡುವಂತರ ಆಕಳುಗಳು ಬರೀ ಹೊಟ್ಟೆ ಮೇಲೆ ದಮ್ ಇರ್ತೈತಿ, ಒಳಗೇನು ಇರೋದಿಲ್ಲ, ಕರ ಇಟ್ಟೇ ಇರ್ತೈತಿ. ಯಾಕಂದ್ರೆ ಸುತ್ತಳಿ ಪ್ಲಾಸ್ಟಿಕ್, ಸಾಂಬಾರ್ ಪಾಕಿಟ, ಸುರ್ತಿ ನೋಟ ಅವತ್ತನ್ನ ಆಪರೇಷನ್ ಮಾಡಿ ತೆಗೆದ್ಬಿಟ್ರೆ ಒಳಗೆ ಲಿಕ್ವಿಡ್ ಸಿಗ್ತದೆ. ಲಿಕ್ವಿಡ್ ಸುತ್ತಳಿ ಯಾಕಂದ್ರೆ ನಾವು 4 ಆಪರೇಷನ್ ಮಾಡಿ ನೋಡ್ತೀವಿ. ಮತ್ತು ಆಕಳು ಹೆಂಗಾಗ್ಬಿಟ್ಟಾವಂದ್ರೆ ನೀವು ಹಸಿ ಮೇವು ಹಾಕ್ತೀವಿ, ಇವು ಏನೋ ಅವಕ್ಕ ನಡಿದೇ ಇಲ್ಲ, ಎದಿ ಹೊಡ್ಕೊಂಡ್ಬಿಡ್ತಾವ. ಅದಕ್ಕೆ ನಾವು ಸಿಟಿ ಒಳಗಿನ ಆಕಳನ್ನು ತರಬೇಡ ಅಂತ ಹೇಳ್ಬಿಡ್ತೀನಿ ಕಾರ್ಪೊರೇಷನ್ ಅಂದ್ರೆ ಗ್ಯಾರಂಟಿ ಸಾಯಪ್ಪ ನಮ್ಮ ಗೋಶಾಲ. ಯಾಕಂದ್ರೆ ಅವಕ್ಕ ಕಣಿಕಿ, ಹಸಿ ಮೇವು, ಹಿಂಡಿ ಅವು ನೋಡೇ ಇಲ್ಲ. ಇನ್ನು ಕೆಲವೊಂದು ಮಂದಿ ಭಾಳ ಚಾಲು ಅದಾರ ನಮ್ಮ ಬಿಜಾಪುರನಾಗಿರೋರು. ಮುಂಜಾನೆ ಹಿಂಡಿ ಏನು ಹಿಡ್ಕೋತಾರ, ಊರಾಗ ಹೊರದ್ ಬಿಡ್ತಾರೆ. ಅದು ಯಾರ್ದಾರೆ ಕಾಯಿಪಲ್ಲೆ ತಿನ್ನಲಕ್ಕ, ಯಾರ್ದಾರೆ ಜೋಳಾರೆ ತಿನ್ನಲಕ್ಕ, ಅದು ಎಲ್ಲ ತಿರುಗಾಡಿ ಅದನ್ನು ಚಾಲು ಐತಿ.
ಪ್ರಾಪರ್ ಹಿಂದೂ ಟೈಮಿಗೆ ಬಂದ್ಬಿಡ್ತದೆ. ಅದು ಕರ ಇರ್ತೈತಲ್ಲ ಪಾಪ, ಅದ್ರದ್ದೇನು ತಪ್ಪಲ್ಲ, ಕರದ ಸಲುವಾಗಿ ಅದು ಬರ್ತೈತೆ. ಈ ಮಹಾನ್ ನಮ್ಮ ಗೋ ರಕ್ಷಾ ಮಾಡೋಂಥ ಪುಣ್ಯಾತ್ಮರು ಅದ್ರ ಬರ ಸ್ವಲ್ಪ ಏನೋ ಈ ಟೈಮ್ ಮಾಡಿ ಹಿಂಡ್ತಾರೆ, ಕರಕ್ಕೂ ಕುಡಿಸೋದಿಲ್ಲ, ಅದು ಒದ್ದಾಡ್ತಿರ್ತೈತೆ ಹಂಗೆ. ಮತ್ತೆ ಹೆಣ್ಣನ್ನು ಹೊಡೆದು ಗೇಟ್ ಹಾಕಿ ಹೊರಗೆ ಹಾಕಿಬಿಡ್ತಾರೆ. ಹೀಗಾಗಿ ಗೋ ಸಂಪತ್ತು ಬಹಳ ಕಡಿಮೆ ಮಾಡಲಿಕ್ಕೆ ಕಾರಣ ರೈತರಲ್ಲಿ ನಿರಾಸಕ್ತಿ, ಸರ್ಕಾರದ ತಪ್ಪು ಅದ. ಸರ್ಕಾರ ಜ್ವಾಳಕ್ಕೆ ಬೆಲೆ ಕೊಡಲಿಲ್ಲ ಅಂದ್ರೆ ರೈತ ಕಣಿಕಿನೇ ಬರೋದಿಲ್ಲ ಅಂದ್ರೆ ರೈತ ಗುಣಿಸ್ತಾನೆ. ತೊಗರಿ ಕೊಡ್ತೀವಿ, ಕಬ್ಬಿನ ರೈತರು ಅವ್ರ ಸಂಘಟಿತ ಅವರು ಉಗ್ರ ಹೋರಾಟ ಮಾಡ್ತಾರ, 10,000 ರೂಪಾಯಿ ಟನ್ನು ಬಿಡ್ತಾರ, ಅವ್ರು ಉಗ್ರ ಹೋರಾಟ ಮಾಡಿ ಜಕ್ಕಸ್ ಕೊಡ್ತಾರ. ಹೊಸ ಲೀಟರ್ಗಳು ತಯಾರಾಗಿರ್ತಾರೆ ಕಬ್ಬಿಗೆ. ವರ್ಷ ಹೊಸ ಲೀಟರ್ಗೆ ಒಬ್ಬ ತಯಾರಾಗಿ ಉಗ್ರ ಹೋರಾಟ 3,500 ಸಾವಿರ ಕೊಡ್ಲೇಬೇಕು ಹೋಗ್ತಾನೆ. ಜೋಳಕ್ಕೆ ಯಾವ ಮಗ ಒಬ್ಬರು ರೈತ ಹೇಳ್ತಾನ, ಇವತ್ತು ಮೆಗ್ಜಾಳದ ದಾಳಿ 2,000 ಇನ್ನ 17 ಬಂದಿತ್ತು. ಈಗೇನೋ ಮನೆ ಸರ್ಕಾರ ಮತ್ತೆಲ್ಲ 250 ರೂಪಾಯಿ ಕೊಡ್ತೀವಿ ಅಂದ್ರೆ ಮೆಗ್ಜೋಳ ಜೋಳಕ್ಕ ಯೋಗ್ಯ ದಾಣಿ ಕೊಡ್ಲಿಕ್ಕಂದ್ರೆ ಈ ದೇಶದಲ್ಲಿ ಗೋ ಸಂಪತ್ತು ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಜೋಳಕ್ಕೆ ಏನೈತೆ ರೇಟಿಂಗ್ ನೋಡಿ, ನನ್ನ ಅಂದಾಜೆ ಜೋಳಕ್ಕೆ ಕನಿಷ್ಠ 7,000 8,000 ಆಗಿದೆ. ಸರ್ಕಾರನೇ ತಗೋಬೇಕು. 10 ಕಿಲೋ ಅಕ್ಕಿ ಕೈ ಕೊಡ್ತಿರ್ಲಿ, 5 ಕಿಲೋ ಜೋಳ 5 ಕಿಲೋ ಅಕ್ಕಿ ಕೊಡ್ತಾರೆ ಕಾರ್ಯಕ್ರಮ ಮಾಡ್ಬೇಕು. ಯಾಕಂದ್ರೆ ರೊಟ್ಟಿ ತಿನ್ನೋದು ಬಿಟ್ಟಾರೆ ಈಗ ಭಾಳ ಈಸಿ ಆಗೈತಿ. ಹೋಗೋಣಾಗ ಹಾಕೊಂಡು ನೀರು ಹಾಕೊಂಡೇ ಅಕ್ಕಿ ಹಾಕೋದೈತಿ. ಯಾರು ರೊಟ್ಟಿ ಬಿಡಾರ, ಯಾರು ಎಲ್ಲಿ ತಿಕ್ತಿ ಮುಂಜಾನೆ ಮೊದಲು 4:05 ಎಲ್ಲಾರ ಮನ್ಯಾಗ ಹಳ್ಳ್ಯಾಗ ಅವಾಜ್ ಬರ್ತಿದ್ವು, ಟಪ ಟಪ ಟಪ. ಎಲ್ಲೇ ಟಪ ಟಪ್ ಪಟ ಪಟ ಬರೇ ಅವೇನು ಬೂಸ್ತತೆ. ಈಗ ಆ ಕಡೆ ಅಕ್ಕಿ ನಡೀತೈತೆ, ನಮ್ಮ ಮಂದಿಗೆ ಹೆಂಗ್ ನಡೀತೈತೆ ಅಕ್ಕಿ. ಎಷ್ಟರ ನಾವು ಹೇಳಿದ್ರು ಈ ವಿಧಾನಸಭಾದಾಗ ಹೇಳಿದ್ರು ಅವರು ಮಾತಾಡ್ತೀವಿ, ಏನು ಅದೇನತ್ತಲ್ಲ ಯಾರ ಒಂದು ಗಂಟಿ ಹೊಡೆದಂಗೆ ಆಗ್ತೈತೆ. ಯಾವ ಮಿನಿಸ್ಟ್ರುಗಳನ್ನು ಎಕಟ್ರೆ ಮಾಡ್ತಿರ್ತಾರೆ, ನಾವು ಎಕಟ್ರೆ ಮಾತಾಡ್ಕೊಳ್ತೀವಿ. ಅವ್ರಿಗೆ ಇಂಟ್ರೆಸ್ಟು ಇರೋದಿಲ್ಲ. ಜಾಳಕ್ಕ ಬೆಲೆ ಕೊಟ್ಟಿಲ್ಲ ಅಂದ್ರೆ ಒಕ್ಕಲ್ತರ ಈ ದೇಶದಾಗ ಉಳಿಲಿಕ್ಕೆ ಸಾಧ್ಯ, ಅದು ಕರ್ನಾಟಕದಂತೂ ಉಳಿಲಿಕ್ಕೆ ಸಾಧ್ಯ. ಕನಿಷ್ಠ 10,000 ರೂಪಾಯಿ ಒಂದು ರೈತರಿಗೆ ಸಿಗುತ್ತೈತಿ ಪಾಠ. ಜೋಳ ಬೆಳಿಲಕ್ಕ ಮಾಡ್ತಾನೆ, ಜೋಳ ಬೆಳಿತಂದ್ರೆ ಕಣಿಕಿ ಹೊಟ್ಟ ಮೇವು ಸಿಗ್ತೈತಿ, ತಾನೇ ಜನಕರ ಉಳಿತಾವ. ಇದೇ ಸೂತ್ರ ಐತಿ. ಅದಕ್ಕೆ ಸರ್ಕಾರ ನಾವು ಮಾತಾಡ್ತಿರ್ತೀವಿ, ವಿಧಾನಸಭಾದಾಗ ನಡೆದ ತಂಗೆ ಚರ್ಚೆ. ಅವ್ರು ನಮ್ಮ ಏನಾರು ಮಾತಾಡಿದಾಗ ಯಾವ್ಯಾವ ಬಾಯಿ ಹಾಕ್ತಾವು, ಅವಕ್ಕೆ ಬೈಬೇಕು. ಮತ್ತ ಅವ್ ಬಂದಂದ್ರೆ ನಮ್ಗಾರ ಏನ್ ಕಾರ್ ನೋಡ್ರಿ, ಉತ್ತರ ಕನ್ನಡ ನಾವು ಮಾತಾಡ್ತೇವೆ, ಮತ್ತೊಬ್ಬರು ತುಂಬಿಕೊಂಡ್ರು ಮಾರ ಹೇಳ್ರಿ ಮನೆ ಒಬ್ಬರು ಏನಾರು ಮಾತಾಡ ಯಾವ್ದಾರು ತಗೊಂಡ್ ಕೊಟ್ಟಿರ್ತೀವಿ. ಸೀರಿಯಸ್ ಇವತ್ತೇನೈತಂದ್ರ, ಇವತ್ತು ನೋಡ್ರಿ ಒಂದು ಆಕಳ ಗೋವು ಬೇರೆ, ದೇವರು ನಮ್ಮ ರೈತರು ಆಗಲಿ ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳಿಂದ ಆಕಳಿಗೆ ಮಹತ್ವ ಕೊಟ್ಟಿದ್ದು ಹುಟ್ಟಿದ ಪಶುಗಳಿಗೆ. ಕೆಲವು ಮಂದಿ ಏನ್ರಿ ಆತಾನು ಪಶುನೇ ಅಲ್ಲ. ಆದ್ರ ನಮ್ಮ ಸಂಸ್ಕೃತಿ ಆಕಳಕ್ಕೆ ಅಷ್ಟೇ ಗೋಮಾತೆ ಯಾಕಂದಾರ, ಆಕಳ ಹಾಲೇ ಯಾಕೆ ಶ್ರೇಷ್ಠ ಅಂದಾರ, ಆಕಳನೇ ಯಾಕೆ ಶ್ರೇಷ್ಠ ಅನ್ನೋಂಥದ್ದು ಅದು ಕಾಮಧೇನು ಕಲ್ಪವೃಕ್ಷ ಯಾಕೆ ಹೇಳ್ಯಾರಂದ್ರೆ, ಆಕಳ ಸತ್ರು ಸಹಿತ 25,000 ರೂಪಾಯಿ ಕೊಡ್ತದೆ. ಸತ್ರ ಹೆಂಗಪ್ಪ ಅಂದ್ರೆ, ಒಂದು ಆಕಳ ಏನೋ ಮಾಡ್ಲಕತ್ತೀವಿ ನಮ್ಮ ಗೋಶಾಲದ, ಏನೋ ಮುಚ್ಚುದಿಲ್ಲ. ಈಗ ಹೌದು ಮಾಡಿಬಿಟ್ಟಿವಿ. ಆಕಳ ವಯಸ್ಸಾಗಿ ಇದಾಗಿ ಸತ್ತಂದ್ರ ಆ ಹೌದ್ನಾಗ ಒಯ್ದು ಹಾಕಿಬಿಡ್ತೀವಿ. ಅದ್ರಾಗ ಹೆಂಡಿ ಹಾಕ್ತೀವಿ, ಮಜ್ಜಿಗೆ ಹಾಕ್ತೀವಿ, ಬೆಲ್ಲ ಹಾಕ್ತೀವಿ, ಪೂರ್ತಿ ಮುಚ್ಚಿ ಮ್ಯಾಟ್ ಕಡಿಸಿ ಇಟ್ಟು 6 ತಿಂಗಳು ಬಿಟ್ಬಿಡ್ತೀವಿ. ಯಾವಾಗ ಕಡಿಮೆ ಅನ್ನಿಸ್ತದ ಮತ್ತದನ್ನ ಹಾಕ್ತೀವಿ ಮಜ್ಜಿಗೆ. ಯಾಕಂದ್ರೆ ನಮ್ಮಲ್ಲಿ ಒಂದು ದಿವಸ 400ರಿಂದ 500 ಲೀಟರ್ ಮಜ್ಜಿಗೆ ಇದ್ದೇ ಇರ್ತದೆ ನಮ್ಮ ಗೋಶಾಲ. ಮಜ್ಜಿಗೆ ಮತ್ತು ಹೆಂಡಿ ಗೋಮೂತ್ರ ಎಲ್ಲ ಹಾಕಿ 6 ತಿಂಗಳು ಬಿಟ್ಟು ತೆಗೆದ್ರೆ ಕೂಡ ಮತ್ತು ಕೂರಾಟ ಉಳಿದಿರ್ತದೆ, ಎಲ್ಲನೂ ರಸ ಆಗಿರ್ತದೆ. ಅದನ್ನ ಒಂದ್ ಕಡೆ ಕಾಕಿ ಮಾಡಿ ಅದಕ್ಕೆ ಇದು ಕೂಡ್ಸಿವಿ, ಅದನ್ನೆಲ್ಲ ಸೋರ್ತದೆ. ಅವನ್ನೆಲ್ಲ ಸೋಸಿ 1 ಲೀಟರ್ ಗೋನಂದೆಲ್ಲ 250 ರೂಪಾಯಿ ಮಾಡ್ತೀವಿ. ಒಂದು ಆಕಳ ಕನಿಷ್ಠ 1 ಕ್ವಿಂಟಲ್ ಇರ್ತದೆ.
ಎಷ್ಟಾಯ್ತು? 25,000 ರೂಪಾಯಿ ಆಯ್ತಿಲ್ಲ. ಕೆಲವು ಕಡೆ 2,500 ರೂಪಾಯಿಗೆ 1 ಲೀಟರ್ ಗೋನಂದ ಜಲ ಮಾಡಲಾಗ. ಗೋಮೂತ್ರ ನಮ್ಮಲ್ಲಿ ಮುಂಜಾನೆ 4:15 ಆಕಳದ ಗೋಮೂತ್ರ ಮುಂಜಾನೆ ಏನು ಆಕಳ ಕೂತ ಮೊದಲು ಹೇಳ್ತಿಲ್ಲ ಫಸ್ಟ್. ಅವಾಗಿಂದು ಅತ್ಯಂತ ಔಷಧಿಗೆ ಶ್ರೇಷ್ಠ. ಅದನ್ನ 5 ರೂಪಾಯಿಗೆ 1 ಲೀಟರ್ದಾಗ ಅವನಿಗೆ ಕೊಡ್ತೀವಿ. ನಾವು ಮುಂಜಾನೆ 4:00 ನಾವು ಹಿಡಿಬೇಕಲ್ಲ, ಅದನ್ನು 25 ರೂಪಾಯಿ ಲೀಟರು 1 ಲೀಟರ್ ಗೋಮೂತ್ರ ನಾವು ಮಾರ್ಲಾಕತ್ತೀವಿ. ಮಜ್ಜಿಗೆ 25 ರೂಪಾಯಿ ಲೀಟರ್ ಮಾರ್ಲಾಕತ್ತೀವಿ. ತುಪ್ಪ 3,000 ರೂಪಾಯಿ ನಾವು 3,000 ರೂಪಾಯಿ ಕಿಲೋ. ಯಾವ ಇವು ಆಕಳುಗಳು ಇವೇನು ನಾವು ಭಾಳ ಆದ್ರ ಗುಜರಾತ್ನಿಂದ ಒಂದು 40 ಆಕಳ ತಂದೀವಿ ನಾವು ಗೀರ್. ಒಂದು 11 ಮಂದಿ ಕೂಡಿ ನಾವು 11 ಆಕಳ ದಾನ ಕೊಟ್ಟಿದ್ದು ಒಂದು 6-7 ವರ್ಷದಿಂದ. ಇವತ್ತು ನಮ್ಮ ರೈತರು ದೊಡ್ಡ ಬಿದ್ದಾವತ್ರ ತಂದು ನಮ್ಮಲ್ಲಿ ಬಿಡ್ತಾರೆ. ಯಾಕಂದ್ರೆ ಕೆಟಗರಿ ಕೊಡಬಾರ್ದಪ್ಪ ಅಂತ ಹೇಳಿ ಕೆಲವೊಂದು ಪೊಲೀಸ್ ಸ್ಟೇಷನ್ದವರು ಪಾಪ ಒಳ್ಳೆ ಆ ಪೊಲೀಸ್ ಅಧಿಕಾರಿಗಳು ಇಂಥವು ಕಟಕರು ಅಂತ ತಂದು ನಮ್ಮಲ್ಲಿ ಬಿಟ್ಟಿದ್ರು. 100 ಆಕಳ ಮನೆ ಈ ಇಟ್ಟಂಗಿ ಒಂದು ಹಾಲ್ಬಾಡಿ ಸ್ವಾಮಿಗಳ ಆಶ್ರಮ ಇತ್ತು. ಅಲ್ಲೊಂದು 150 ಆಕಳಿದ್ದು. ಒಬ್ಬನೇ ಯಾಕೋ 30 ವರ್ಷದಿಂದ ದುಡಿತಿದ್ದ. ಪಾಪ ಅವನು ವಯಸ್ಸಾಗೈತಿ, ಏನು ಆಗುದಿಲ್ಲ ಅಂದ್ರೆ 150 ಆಕಳ ಒಂದೇ ದಿವಸ ಹೊಡ್ಕೊಂಡು ಬಂದು ನಮ್ಗೆ ಗೋಚರಬೇಕು. ನಾವೇನು ಅವು ಆಕಳ ಕೊಂಡಿಲ್ಲ. ಇವತ್ತು ಅಂತ ಆಕಳುಗಳೇ ದಿವಸ ಒಂದ ಇದಿರ್ತದ, ದಿವಸ ಗಿನ್ನಿರ್ತದ ನಮ್ಮ ಗೋಶಾಲದಾಗ. ಸುಮಾರು 250-300 ಲೀಟರ್ ದಿನ ಹಾಲು ಕೊಡ್ತದ. ಎಲ್ಲಾನು ನಾವು ತುಪ್ಪ ಮಾಡ್ತೀವಿ. ಮಜ್ಜಿಗೆ ಏನದ ರೈತರು ಬಂದು ತಮ್ಮ ಇದು ತಯಾರು ಮಾಡಕ್ ಹೋಯ್ತು. ಮಜ್ಜಿಗೆ ಗೋಮೂತ್ರ ಅಲ್ಲಿಂದ ಮಜ್ಜಿಗೆ 100-200 ಲೀಟರ್ ಮಜ್ಜಿಗೆ ನಮ್ಮ ಸಾಲಿ ಕಳಿಸ್ತೀವಿ ಹುಡುಗರಿಗೆ. ಈ ಗೋನಂದ ಜಲಕ್ಕೆ ಒಯ್ದು ಉಳ್ಕಿದ್ ಯಾಕೆ ಉಳಿತೈತಲ್ಲ ಸಿಂಟ್ಯಾಕ್ಸ್ ಟ್ಯಾಂಕ್ನಾಗ ತುಂಬಿಟ್ಟಿರ್ತೀವಿ. ಯಾಕೆ ಹುಳಿ ಆಗ್ತೈತೆ ಚಲೋ, ಅದು ಒಯ್ದು ಗೋನಂದ ಜಲ ಹಾಕ್ತೀವಿ. ಈ ರೀತಿ ಒಂದು ಆಕಳ ಅದು ನಿಮ್ಗೆ ಏನೂ ವಜ್ಜೆ ಮಾಡೋದಿಲ್ಲ. ತಾನೇನು ಇರುವಂತ ದಿವಸನಾಗ ಕಡೆಗೆ ಹೆಂಡಿ ಗೋಮೂತ್ರ ಕೊಟ್ಟನೇ ಸಾಕು, ಅದ್ರದ್ದು ಅದೇ ಮೇವಿನ ವ್ಯವಸ್ಥೆ ಮಾಡಿಕೊಟ್ಟು. ಅದಕ್ಕೆ ರೈತರು ಎಷ್ಟೇ ಕಷ್ಟ ಬರಲಿ, ನೀವು ಟ್ರ್ಯಾಕ್ಟರ್ ಇಡ್ರಿ ಏನೇ ಇಡ್ರಿ, ಒಂದು ಆಕಳ ನಿಮ್ಮ ಮನ್ಯಾಗ ಒಂದು ಕಟ್ಟುವಂಥದ್ದು ನೀವು ಪ್ರಾಮಾಣಿಕವಾಗಿ ಮಾಡಿದ್ರೆ ರೈತ ಜನ ಉಳಿಲಕ್ಕೆ ಸಾಧ್ಯ ಇಲ್ಲ. ಟ್ರ್ಯಾಕ್ಟರ್ನಿಂದ ಬರೀ ಹೊಗೆ ಬರ್ತದ, ಈ ಹೊಗಿನೂ ಬರೋದಿಲ್ಲ. ಅವೆಲ್ಲ ಎಲೆಕ್ಟ್ರಿಕ್ ಬಂದಾವ, ಹೊಗಿನೂ ಬರೋದಿಲ್ಲ ಅಂತ ಟ್ರ್ಯಾಕ್ಟರ್ ಬಂದಾವ. ಆದ್ರೆ ಆಕಳ ಒಂದು ಆಕಳ 2 ಆಕಳ ಸಾಕುವಂಥದ್ದು ನಾವು ಕಲಿಯಬೇಕು. ಗೋ ಸಂಪತ್ತು ಉಳಿಬೇಕು. ಈ ಆಕಳಿಗೆ ಅಷ್ಟೇ ವಿಶೇಷತೆ ಐತಿ. ಉಳ್ಕಿದ ಎಮ್ಮೆ ಜರ್ಸಿ ಆಕಳ ಅಂತ ಅದು ಆಕಳನೇ ಅಲ್ಲ. ಅದಕ್ಕೆ ಬಾಲ್ ಇಲ್ಲಾರ್ದು, ಕೋಡ್ ಇಲ್ಲಾರ್ದು, ಕೊಂಬ್ ಇಲ್ಲಾರ್ದು, ಏನು ಇಣಿ ಇಲ್ಲಾರ್ದು, ಅದು ನಮ್ಮ ದೇಶದ ಆಕಳನೂ ಅಲ್ಲ. ಅದು ಏನೋ ಹೇಳ್ತಾರಲ್ಲಿ ಹಂದಿ ಇದ್ರದಿಂದ ತಯಾರು ಮಾಡಿದಂಥ ಒಂದು ಜಾನುವಾರು. ಅದು ಹಾಲು ಕೊಡ್ತದ. ಕ್ಯಾನ್ಸರ್ ಹೆಚ್ಚಾಗೈತಿ. ಯಾಕಪ್ಪ ಅಂದ್ರೆ ಎಲ್ಲರ ಮನೆಯಾಗ ಜರ್ಸಿ ಆಕಳ ಹಾಲನ್ನೇ ಕುಡ್ಲಾಕತ್ತೀವಿ. ಕ್ಯಾನ್ಸರ್ ನೋಡ್ರಿ, ಒಬ್ಬೊಬ್ಬರು ನಾನು ಕೇಳ್ತೀನಿ, ಬನ್ನಿದಿಂದೆ ನೀರಿನ ಬಾಟ್ಲಿ ರೊಟ್ಟಿ ಗುತ್ತಿ ಒಯ್ದವ್ರು ಕ್ಯಾನ್ಸರ್ ಬರ್ತದೆ. ದಿನ ಪಾನ್ ಪರಾಕ ಗುಟ್ಕಾ ತಿನ್ನೋ ಮಗ ನಾವು ನಮ್ಮ ಮುಂದೆ ನಾವು 50 ವರ್ಷ ತಿನ್ನೋ ನಾವು ಗೊತ್ತಾಗಿರ್ತಾನೆ ಇನ್ನೊಂದು ಜೀವನ ಇವ್ರು ನೋಡಿ ಮನ್ಯಾಗಿನ ನೀರ ಬುಟ್ಟಿ ಹೋಗ್ತಿ ಅಂದ್ರೆ ಕ್ಯಾನ್ಸರ್ ಆಗೈತಿ. ನಮ್ಮ ಅಂದ್ರ ಆಹಾರದಲ್ಲಿ ನಾವೇನು ವಿಷ ತಗೊಳಕತ್ತೀವಿ, ದ್ರಾಕ್ಷಿ ಹೊಡೆದಿತ್ತು, ಔಷಧಿ ಎಷ್ಟು ಬಳಕೆ ಮಾಡಕತ್ತಿಲ್ಲ, ಗಿಡಗಳೊಳಗೂ ತಾಕತ್ತಿಲ್ಲ. ಈಗ ಸಾವಯವ ಗೊಬ್ಬರ ನಾವು 1100 ರೂಪಾಯಿ ಕ್ವಿಂಟಲ್ ಮಾರ್ಲಕತ್ತೀವಿ. ಪ್ಯೂರ್ ನಮ್ಮ ಸಾವಯವ ಗೋನಂದದ ಮಾರ್ಲಕತ್ತೀವಿ. ತುಪ್ಪ ಮಾಡಿ ನೋಡ್ರಿ, ಬೆಲ್ಲದ ಒಂದು ಸಣ್ಣ ಇದು ಹಾಕ್ತೀವಿ. ನೀವೆಲ್ಲ ಇವತ್ತು ಪ್ರಧಾನಮಂತ್ರಿಗಳು ಇಷ್ಟು ನಮ್ಮ ನರೇಂದ್ರ ಮೋದಿ ಅವರು ಇಟ್ಟು ಯೋಜನೆ ನಮಗೆ ಗೊತ್ತಿಲ್ಲ. ಮೊನ್ನೆ ನಾವು ಒಂದು ಗಾಣ ಮಾಡಿದ್ವಿ ನಮ್ಮ ಸಂಸದದಿಂದ 30 ಲಕ್ಷ 15 ಲಕ್ಷ ರೂಪಾಯಿ ಡೈರೆಕ್ಟ್ ಆನ್ಲೈನ್ದಾಗ ಸಬ್ಸಿಡಿ. ಯಾವ ಆಫೀಸರ್ ಬಳಿ ಹೋಗುದಿಲ್ಲ, ಯಾರಿಗೂ ರೊಕ್ಕ ಕೊಡುವುದಿಲ್ಲ, ಸರ್ ಅನ್ನೋದಿಲ್ಲ. 30 ಲಕ್ಷ ರೂಪಾಯಿದ್ದು 15 ಲಕ್ಷ ರೂಪಾಯಿ ನಮ್ಮ ಕೆನರಾ ಬ್ಯಾಂಕಿಗೆ ಬಂದು ಜಮಾ ಆಯ್ತು. ಹಿಂಗೆ ಎಂದೂ ಆಗಿದ್ದಿಲ್ಲ ಈ ದೇಶದಲ್ಲಿ. ನಾವು ಈಗ ಗಾಣ ಹಾಕಿ ಬೆಲ್ಲದ್ದು ಸಾದಾ ಬೆಲ್ಲನೇ ನಾವು 80 ರೂಪಾಯಿ ಮಾಡ್ಲಾಕತ್ತೀವಿ. ಈ ಮಸಾಲೆ ಬೆಲ್ಲ ತಯಾರು ಮಾಡಾಕತ್ತೀವಿ. ಹಸಿ ಹಾಲು ಹಾಕ್ತೀವಿ, ಅದರ ತುಪ್ಪ ಹಾಕ್ತೀವಿ. ಆಕಳದ ನಮ್ಮಲ್ಲಿದ್ದ ತುಪ್ಪ ಅಲ್ಲ,
ಏಲಕ್ಕಿ ಹಾಕಿ 150 ರೂಪಾಯಿ 1 ಕಿಲೋ ಬೆಲ್ಲ ಮಾಡ್ಲಿಕ್ಕೆ ಮಸಾಲ ಬೆಲ್ಲ 80 ರೂಪಾಯಿ. ಏನೂ ಹಾಕೋದಿಲ್ಲ ಅವಾಗ. ಗಂಡಿ ಇದು ಹಾಕ್ತೀವಿ, ಸುಣ್ಣ ಹಾಕ್ತೀವಿ, ಪ್ಯೂರ್ ಸಾವಯವ ಬೆಲ್ಲ ಬೆಳೆಯಲಾಗತ್ತೆ. ಇದರಿಂದ ರೈತರು ಇನ್ನು ಹೊಳ್ಳಿ ನಾವು ಅಲ್ಲಿಗೆ ಬರ್ಬೇಕಾಗೈತಿ, ಎಣ್ಣೆ ಗಾಣಕ್ಕೆ ಬರ್ಬೇಕಾಗೈತಿ. ಎತ್ತುಗಳಿಂದ ತಗೊಂಡಂತ ಎಣ್ಣೆನೆ ತಿಂದ್ರೆ ಇನ್ನು ಮುಂದೆ ಜೀವ ಉಳಿತದ ಅನ್ನೋ ಪರಿಸ್ಥಿತಿ ಇವತ್ತು ನೋಡಿ. ಎಣ್ಣೆ, ಗಾಣದ ಎಣ್ಣೆ, ಕುಸುಬೆ ಎಣ್ಣೆ, ಶೇಂಗಾ ಎಣ್ಣೆ ಎಲ್ಲ ಈಗ ನಾವು ಅದನ್ನ ಗಾಣ ಹಾಕ್ಲಾಕತ್ತೀವಿ. ಯಾಕಂದ್ರೆ 150 ಓರಿದವ್ರು ನಮ್ಮಲ್ಲಿ ಅವಕ್ಕೆ ಡ್ಯೂಟಿ ಹಚ್ಬೇಕಲ್ಲ, ಬರೀ ತಿಂದು ಹೊಡ್ಯಾಕತ್ತಾವ. ಅವಕ್ಕೆಲ್ಲ ಸುಮ್ಮನೆ 2 ತಾಸು ಹಿಂಗೆ ಗರ 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 ತಿರುಗಿ ಈ ಕೋಲ್ಡ್ ಪ್ರೆಸ್ ಏನೋ ಬಂದೈತ್ರಲ್ಲ, ಕಟ್ಟಿಗೆದೊಳಗಿಂದೇ ಎಣ್ಣೆ ಚಲೋ ಆಗ್ತದೆ. ಹಿಂದಕ್ಕೆ ನಾವೆಲ್ಲ ಹಳ್ಳಿಯಾಗ ನೋಡ್ರಿಲ್ಲ, ನಾವೆಲ್ಲ ನಮ್ಮ ಬೆಳೆದಂತ ಕುಸುಬಿ ಶೇಂಗಾ ಒಯ್ದು ಅಲ್ಲಿರುವಂತ ಗಂಡಗರ ಇವ್ರ ಇದ್ರಾಗ ಕೊಟ್ಟು ಎಣ್ಣೆ ಮಾಡ್ಕೊಂಡು ಅದೇ ಹಿಂಡಿ ಮಾಡ್ಕೊಂಡು ಬಂದು ಇಷ್ಟೆಲ್ಲ ಜೀವನ ಈಗ ಮತ್ತೆ ಹೊಳಿ ಬರ್ಲಾಕತ್ತದ ದೇಶ. ಅಂದ್ರ ಇದು ರೈತರು ನೀವು ಎಲ್ಲಾ ರೀತಿಯಿಂದ ಸಾವಯವ ಇವತ್ತೆಲ್ಲರಿಗೂ ಜಾಗೃತಿ ಆಗೈತಿ ಜನ. ಇವತ್ತು ನೀವು ಹಂಗ ರೈತರು ಸಹ ಸಾವಯವ ಕಡೆ ಬರ್ಬೇಕಾದ್ರೆ ಗೋ ಸಂಪತ್ತು ಉಳಿವು ಸಾವಯವ ಇವತ್ತು ಗೋಮೂತ್ರ ಇವೆಲ್ಲ ಸಿಗ್ತೈತಂದ್ರೆ ಇವತ್ತು ನೋಡಿ ನಮ್ಮಲ್ಲಿ ಹೋರಿಗಳದಾವ, ನಾವು ರೈತರಿಗೆ ಪುಕಟ್ ಕೊಡ್ಲಾಕತ್ತೀವಿ. ಒಂದೇ ಕಂಡೀಷನ್, ಅದು ನಿಮ್ಮ ಕಡೆ ದುಡ್ಸುಗ ಮುಗಿದ ಮ್ಯಾಗ ವಯಸ್ಸಾಯ್ತಂದ್ರೆ ನಮ್ಗೆ ಗೋಶಾಲೆಗೆ ಹೊಳಕಂತ ಏನು ರೊಕ್ಕ ಕೊಡಬೇಡ್ರಿ. ಅದು ಉಪಕಾರ ಏನಪ್ಪಾ ಅಂದ್ರೆ ಕಟಗರಿ ಮನೆಗೆ ಕೊಡಬೇಡ್ರಪ್ಪ, ನಾವು ಕೊಟ್ಟ ಹೋರಿ ವಯಸ್ಸಾದ್ಮೇಲೆ ನಮ್ಮ ಗೋಶಾಲೆಗೆ ತಂದ್ಬಿಟ್ರೆ ಅದಕ್ಕೆ ಸಾಕ್ತೀವಿ. ಗೊಡ್ಡ ಆಕಳ ತಗೋತೀವಿ ನಾವು ರೈತರದು, ಅವ್ರ ಬಳಿ 4-5 ವರ್ಷಗಟ್ಟಲೆ ಕಟ್ಟಿಲ್ಲ ಅಂದ್ರೆ ಅಂತವ್ರು ತಗೊಂಡು ಅವು ಕಟ್ಟದ ಮೇಲೆ ಮತ್ತೆ ರೈತರಿಗೆ ಹೊಳೆ ಕೊಡ್ಲಾಕತ್ತೀವಿ. ಇದನ್ನೆಲ್ಲ ಯಾಕೆ ಹೇಳಕತ್ತೀನಿ ಅಂದ್ರೆ ರೈತರು ನಿಮ್ಮಲ್ಲಿ ಗೊಡ್ಡ ಬಿದ್ದಿತ್ತ ತಿಳ್ಕೊರ ಆಕ ನಮ್ಮಲ್ಲಿ ತಂದು ಬಿಟ್ಬಿಡು. ವಯಸ್ಸಾಗಿದ್ದು ಎತ್ತೈತಿ ನಮ್ಮಲ್ಲಿ ತಂದ್ಬಿಡು. ನಮ್ಮಲ್ಲಿ 80 ಎಕರೆ ನಮ್ಮ ಮೇವು ಮಾಡಿ ನೀವು ಈ ಕಡೆ ಕಗೋಡಕ್ಕೆ ಹೋಗಾಗ ನೋಡ್ರಿ ನೀವು. ಇದನ್ನೆಲ್ಲ ಯಾಕೆ ನಿಮಗೆ ಇದನ್ನ ಯಾಕೆ ಕಲ್ಪನೆ ಕೊಡ್ಲಾಕತ್ತೀನಿ ಅಂದ್ರೆ ನಾವು ಗೋ ಸಂಪತ್ತು ಉಳಿಬೇಕು. 1200 ಆಕಳ ಆಗ್ಯಾವ 7-8 ವರ್ಷನಾಗ ಅಂದ್ರೆ ದಿನ ಒಂದು ಆಕಳ ಇದಿರ್ತದೆ. ಪಾಪ ಎಲ್ಲ ಕಟಗರಿ ಮನೆ ಹೋಗುವ ಆಕಳ. ಮನೆ ಒಂದು ಆಕಳ ಇದ್ದಿತ್ತು, ಅದ್ರ ಮುಂದೆ ಹೋಗಿ ನಿಂತಿದ್ದೆ ನಾವು, ಅದು ನನ್ನೇ ನೋಡ್ಲಾಕತ್ತಿತ್ತು. ನಾನು ಕಲ್ಪನಾ ಮಾಡ್ಕೊಂಡೆ, ಏನಪ್ಪ ನೀ ನನಗೆ ಇಲ್ಲಿ ತಂದು ಕಟ್ಟಿದ್ದಕ್ಕೆ ನಾವು ಉಳಿದೆ, ನನ್ನ ಕರ ಹಾಕಿ ನೋಡ್ಬೇಕನ್ನ ಅಂತ ಒಂದು ಕೃತಜ್ಞತಾ ಭಾವನೆ ಆಕಳದಲ್ಲಿ ನನ್ನ ಮನಸ್ಸಿಗೆ ಹತ್ತಿತ್ತು ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ರೈತರಿಂದ ಮ್ಯಾಗ ದಯವಿಟ್ಟು ಆಕಳಗಳನ್ನ ಕಟಗರಿ ಕೊಡಬೇಡ್ರಿ. ನೀವು ಅದನ್ನ ಮುಚ್ಚಲಕ್ಕೂ ಹೋಗ. ನಿಮ್ಗೆ ಆಗ್ಲಿಕ್ಕಂತ ನಮ್ಮ ಗಾಡಿ ಬರ್ತೈತಿ, ನಾವು ಬಂದು ಹೋಗ್ತೀವಿ ಜಿಲ್ಲಾದಂದು. ನಾವು ಗೋನಂದ ಜಲ ತಯಾರು ಮಾಡ್ತೀವಿ, ನಿಮಗೂ ಒಂದು ಯೋಗ್ಯ ಬೆಲೆ ಕೊಡ್ತೀವಿ. ಅದಕ್ಕೆ ಗೋ ಸಂಪತ್ತು ಕೃಷಿ ಉತ್ಪನ್ನ ಮಾರ್ಕೆಟ್ ಇರ್ತಾರೆ. ಅವ್ರು ಏನು ಮಾಡೋದು ಪಾಪ, ಅವರು ಇಷ್ಟೆಲ್ಲ ನೋಡ್ರಿ 80 ಎಕರೆ ಸುಮಾರು 100 ಎಕರೆ ಐತಿ ಜಮೀನು, ಅಷ್ಟು ಇಲ್ಲೆಲ್ಲ ವ್ಯವಸ್ಥೆ ಮಾಡ್ತಾರೆ. ಆದ್ರೆ ಮುಂದಿನ ದಿವಸಗಳೊಳಗೆ ಹೋರಾಟ ಮಾಡ್ತೀನಿ. ಏನು ನಮ್ಮ ರೈತರು ಏನು ಹೇಳ್ಯಾರ, ನಾಳೆ ಮತ್ತೇನೋ ಅಧಿವೇಶನ ಕರೆದಾರ. ಎದಕ್ಕೆ ಕರೀತಾರಪ್ಪ ಅಂದ್ರೆ ನಮ್ಮವರು ಜಿ ರಾಮ್ಜಿ ಇಟ್ಟಿದ್ದಕ್ಕೆ ಜೋಳದ ಸಲುವಾಗಿ ಯಾವ್ಯಾರ ಅಧಿವೇಶನ ಕರೆದ್ರಿ. ಕೃಷ್ಣಾ ನದಿಗೆ ನೀರಾವರಿ ಆಗ್ಬೇಕಂತ ತೊಂದರೆ ಅಧಿವೇಶನ ಕರೆದ್ರನ್ನ ಜಿ ರಾಮ್ಜಿ ಇಟ್ಟಿದ್ದಕ್ಕೆ ಜಗಳ ಇದೆ. ರಾಮನು ಗಾಂಧಿನೂ ರಾಮನೇ ಎತ್ತಿದ್ದ, ನಾವು ರಾಮೇ ಎತ್ತಿದ್ವಿ. ರಾಮನ ಬಿಟ್ಟು ಭಾರತ ಐತನ್ರಿ. ಜಿ ರಾಮ್ಜಿ ಅಂದ್ರೆ ಏನು ತಪ್ಪನೆ. ಗಾಂಧಿ ಸತ್ತಾಗ ಕಡೆಗೆ ಹೇಳಿದ್ದೇನ್ರಿ, ಹೇ ರಾಮ್. ಇದ್ರ ಸಲುವಾಗಿ ಒಂದು ವಾರ ನೋಡ್ರಿ ನಮ್ಮ MLA ಕೆಲಸ ಮತ್ತದಕ್ಕೊಂದು ಎಟ್ಟು ಕೊಟ್ಟು ಒಂದು MLA ನಾವು ಇಲ್ಲಿ ಹೋಗಿ ಅಧಿವೇಶನ ಅಟೆಂಡ್ ಆಗಿ ಬಂದ್ರೆ ಒಂದು ಕನಿಷ್ಠ 1 ಲಕ್ಷ ರೂಪಾಯಿ ಒಂದು MLA ಬತ್ತಾಗಿ ಹಿಡಿದು 1 ಲಕ್ಷ ಆಗ್ತದೆ. ಒಂದು ವಾರ 2,500 ರೂಪಾಯಿ ಸೇವ್ ಮಾಡ್ಕೊಂಡು 2,500 ಲಾಭ ಆಗ್ತದೆ. ಬಿಜಾಪುರದಿಂದ ಹೋಗುದು 70 ರೂಪಾಯಿ ಕೊಡ್ತಾರೆ. 25-30 ಸಾವಿರ ಅಲ್ಲಿ 50 ಸಾವಿರ ರೂಪಾಯಿ ನಮ್ಮ ಹೋಗಿ ಮಂದಿ ಉಂಟು. ಆ 50 ಸಾವಿರ ಇದು 2,500 ಸಾವಿರ. ಅಲ್ಲಿ ಏನು ಮಾತಾಡ್ತೀವಿ, ಗೊಳ್ಳ ಮಾತಾಡಿ ದಣಿ ಮಾಡಿ ಬಾಯ್ಕಾಟ್ ಮಾಡಿ ಬರ್ತೀವಿ. ಅವ್ರು ಖರಾಬ್ ಮಾಡ್ತೀವಿ, ಮಜಾಕ್ ಖರಾಬ್ ಮಾಡ್ಕೊತಾರ. ನಾವು ಧಿಕ್ಕಾರ ಹೊರಗೆ ಬರ್ತೀವಿ. ಎಷ್ಟೇ ಏನೂ ಇಲ್ಲ, ಬರೀ ಏನಾಗೈತಿ ಇದಕ್ಕೆ ನಾವು ಹೋಗ್ಲಾಕತ್ತೀವಿ ನೋಡ್ರಿ. ನಾಳೆ 25 ಎದಕ್ಕೆ ಹೋಗ್ಲಾಕತ್ತೀವಿ ಬರ್ತೀವಿ ಕೇಳಿದ್ರೆ MLA
ಜಿ ರಾಮ್ಜಿ ಹೆಸರು ಇಟ್ಟಿದ್ದಕ್ಕೆ ನಾವು ವಿರೋಧ ಅವರು ಅದನ್ನ ಮಾಡಿದ ಖಂಡನೆ ತವರ ತಪ್ಪೇನಾಗಿರ್ತೈತಿ ಈಗ ನಾವು ಅನ್ನೋದು ಅದ್ರ ನಾವು ಇಡಬೇಕು ನಾವು ಬಿಜೆಪಿನಲ್ಲ ಕಾಂಗ್ರೆಸ್ ಆಗಿರುತ್ತೆ ನಾವು ಯಾಕಡೆ ಮಾತಾಡ್ಬೇಕು ನಮಗೆ ಗೊತ್ತಿಲ್ಲ ಆದ್ರೆ ಈಗ ಅವ್ರ ಏನ್ ಹೇಳ್ದ ರೈತರು ಇದನ್ನೇ ತಗೊಂಡು ಕೊಡಿರ್ತೀನಿ ನಾವು ಜೋಳಕ್ಕೆ ಬೆಲೆ ಕೊಡ್ರಿ ನೀವು ರಾಮನರಿ ಹೇಳ್ರಿ ಕೃಷ್ಣನರಿ ಹೇಳ್ರಿ ನಮ್ಗೇನು ಸುಧಾರ ಅದು ಬೇಕಾಗಿಲ್ಲ ನಾನು ಗಾಂಧಿನರಿ ಹೇಳ್ರಿ ಗಾಂಧಿ ಬೇಡ ಸುಭಾಷ್ ಚಂದ್ರ ಬೋಸ್ ಹೇಳ್ರಿ ನಮ್ಗೆ ಅಂಬೇಡ್ಕರ್ ಅವ್ರ ಹೆಸರು ಹೇಳ್ರಪ್ಪ ನಮ್ಮ ಕಬಲ್ ಐತಿ ಅದು ನಾವು ಕೆಲಸ ಮಾಡ್ತೀವಿ ನಮ್ಗೆ ಜೋಳಕ್ಕೆ 10,000 ರೇಟ್ ಕೊಡ್ರಿ ಕೃಷ್ಣ ಮೇಲ್ದಂಡೆ ಮುಗಿಸ್ರಿ ಗೋ ಸಂಪತ್ತು ಉಳಿಸ್ರಿ ಈಕೆ ಮಾತಾಡ್ಬೇಕಿಲ್ರಿ ಆ ಜಿ ರಾಮ್ಜಿ ಪಾ ರಾಮ್ಜಿ ಯಾವ ರಾಮ್ಜಿ ಬೇಕಾಗಿಲ್ಲ ರಾಮಂತ್ರ ಅದಾನ ರಾಮನ ನಂತರ ಅಸ್ತಿತ್ವ ಯಾರು ತೆಗಿಲಕ್ಕಾಗೋದಿಲ್ಲ ಅದಕ್ಕೆ ರೈತರು ನೀವೆಲ್ಲ ತಯಾರಾಗ್ರಿ ಮುಂದಿನ ದಿವಸಗಳು ಏನು ಹೋರಾಟಪ್ಪ ಅಂದ್ರೆ ಜೋಳಕ್ಕೆ ರೇಟ್ ಹೆಚ್ಚಿಕೊಡ್ರಿ ಅವ್ರ ಹೆಂಗ ಪಶು ಸಂಪತ್ತು 5,000 10,000 ಏನ್ ಬರ್ತೈತಿ ಈಗ ಒಂದು ಕುರಿ ಬರೋದಿಲ್ಲ ಈಗ ಬ್ಯಾಟಿಂಗ್ ಮಾಡೋ ಕುರಿ ಏಟಾಗ ಎಲ್ಲಿ 10,000 ಆ ಸಲ 30,000 ಒಂದು ಕುರಿ ಆಗ್ಯಾವ ಇನ್ನು ಆಕಳಕ್ಕ 50,000 ರೂಪಾಯಿ ಪರಿಹಾರ ಕೊಡಬೇಕು ಅದಕ್ಕೆ ನಾನು ಅಲ್ಲಿ ಹೋರಾಟ ನಾವು ಮಾಡ್ತೀನಿ ನಮ್ಮ ಕೃಷಿ ಉತ್ಪನ್ನ ಮಾರ್ಕೆಟರ್ ಪಾಪ ಅವ್ರಿಗೂ ವಿನಂತಿ ಮಾಡ್ಕೋತೀನಿ ಮುಂದಿನ ಸಲ 12-13 ಇಟ್ಕೊಂಡು ಇಟ್ಕೊಂಡ್ಬಿಟ್ರೆ ಅಂದ್ರೆ ಏನಾಗ್ತೈತಿ ಎಲ್ಲ ರೈತರು ನೋಡ್ತಾ ಸಂತೋಷ ಪಡ್ತಾರೆ ಈಗೇನು ಯಾರ ಮುಂದೆ ಭಾಷಣ ಮಾಡೋದು ಬರೀ ಈ ಬೊಮ್ಮ ತೋರಕ್ ಕುತ್ಕೊಂಡ್ಬಂತ ಜಗಳ ಮುಂದೆ ಭಾಷಣ ಮಾಡೋದು ಆಗ್ಬೇಕು ನಮ್ದು ಅದಕ್ಕೆ ಮುಂದಿನ ಸಲ ಡೇಟ್ ಚೇಂಜ್ ಮಾಡೋದು ಮುಂದಿನ ಹೋರಾಟ ನಮ್ದು ಏನು ನಾಲ್ಕು ಅವರು ಮಾನ್ಯ ರಾಜ್ಯಸಭಾದಾಗ ಮಾತಾಡ್ಯಾರ ರೈತರಿಗೆ ಬರೇ ಕಬ್ಬಿಗೆ ರೇಟ್ ಹೆಚ್ಚು ಕೊಡೋದಲ್ಲ ಕಬ್ಬು ನುಡ್ಸು ಫ್ಯಾಕ್ಟ್ರಿಗಳಿಗೂ ಉಳಿಸಂತ ಕೆಲಸ ಆಗ್ಬೇಕಲ್ಲ ಎರಡು ಉಳಿಬೇಕಿಲ್ಲ ಫ್ಯಾಕ್ಟ್ರಿ ಉಳಿಲಿಲ್ಲ ಅಂದ್ರೆ ರೈತ ಹೆಂಗ್ ಉಳಿತಾನ ಇತನ ಅಲ್ಲ ಈಗ ಅವ್ರು 100 ರೂಪಾಯಿ ಪೆಟ್ರೋಲ್ ಮಾಡ್ತಾರ ನಮ್ಗೆ 70 ರೂಪಾಯಿ ಕೊಡ್ತಾರ ಅದು ಮೆಕ್ಸಾಲ್ ಮ್ಯಾಗಿಂದು ಇದು ನಮ್ಮ ಕಬ್ಬಿನ ಮ್ಯಾಗಿಂದ 65 ರೂಪಾಯಿ ಕೊಡ್ತಾರ ಅಲ್ಲಿ 70 ರೂಪಾಯಿ ಮಾಡೋದು ಅಂದ್ರ ಇಲ್ಲ ಬರೀ ಇದು ಹೆಚ್ಚಾಯ್ತರಿ ರೈತರಿಗೆ ಕೊಡೋದು ಫ್ಯಾಕ್ಟ್ರಿ ಉಳಿಲಾಕನು ಹೆಚ್ಚು ಕೊಡ್ಬೇಕಲ್ಲ 4,100 ರೂಪಾಯಿ ಸಕ್ಕರೆಗೆ ರೇಟ್ ಫಿಕ್ಸ್ ಮಾಡಿರಪ್ಪ 4,100 ತಳಗ್ ಬರ್ತಂದ್ರೆ ಸರ್ಕಾರ ಮಧ್ಯೆ ಇದು ಮಾಡಿ ಆಯ್ತು ತಗೋರಿ ಅಂದ್ರೆ ರೈತನಿಗೆ 3,000 ಆರಾಮ್ ಕೊಡ್ಬೋದು ಅಂತ ಹೇಳ್ತಾರೆ ಈ ಕರೆಂಟ್ ಈಗ ನಮ್ದೇ ಫ್ಯಾಕ್ಟ್ರಿ ಮಾಡಿವಿ ಚಿಂಚೋಳಿ 40 ಮೆಗಾವಾಟ್ ಒಂದು ದಿವಸಕ್ಕೆ ನಾವು ತಯಾರು ಮಾಡ್ಬೋದು ಅದು 2 ರೂಪಾಯಿ 2 ರೂಪಾಯಿ ತಗೋತಾರೆ ನಾವು 6 ರೂಪಾಯಿ ತಗೋಲಕ್ಕಂದ್ರೆ ನಾವೇ 3,000 ರೂಪಾಯಿ ಕೃಷಿಗೆ ರೈತರು ಕೊಡ್ತೀವಿ ಅದಕ್ಕೆ ಯಾವುದೇ ಒಂದು ರೈತರಿಗೆ ಬೆಳೆಗೆ ಇವತ್ತು ನೋಡಿ ಮೆಕ್ಕೆಜೋಳ 1,600-1,700 ಆಗೈತಿ ಈಗ ಅದನ್ನ 75 ರೂಪಾಯಿ ಕೊಟ್ರೆ ಅದೇ ಫ್ಯಾಕ್ಟ್ರಿ ಅವರೇ 2,250 ಕೊಡಂದ್ರೆ ಚಕ್ಕಸ್ತು ನಾವೇ ಕೊಡ್ತೀವಿ ಫಾಯ್ದೆ ನಮ್ಗೆ ಹಾಗೆ ಆಗ್ತದ ಈಗ ನಮ್ದೇ ನೋಡ್ರಿ ನಮ್ಗೆ ನಮ್ಮ ಫ್ಯಾಕ್ಟ್ರಿ ಮಾಡಿ ನಾವು ಚಿಂಚೋಳಿಯಾಗ 4.5 ಲಕ್ಷ ಲೀಟರ್ ಪ್ರತಿ ದಿವಸ ಇದನ್ನಲ್ಲಿ ತೆಗಿತೀವಿ ನಾವು ಕಬ್ಬ 5,500 ಸಾವಿರ ಟನ್ ಕೃಷಿ ಮಾಡ್ತೀವಿ ಕಬ್ಬು ಮುಗಿದ ಕೂಡ ನಾವು ಮೆಕ್ಕೆಜೋಳ ಕೃಷಿ ಮಾಡ್ತೀವಿ ನಮ್ಮ ಮೆಕ್ಕೆಜೋಳನು ಅಕ್ಕಿನೂ ಕೃಷಿ ಮಾಡ್ತೀವಿ ನಾವು ಒಂದು ದಿವಸಕ್ಕೆ 1,100 ಟನ್ ನಮ್ಗೆ ಮೆಕ್ಕೆಜೋಳ ಬೇಕು 1,000 ಟನ್ ಅಕ್ಕಿ ಬೇಕು ಮನೆ ಅಕ್ಕಿ ಕೊಟ್ಟಾರ ನಮ್ಗೆ ಕೇಂದ್ರ ಸರ್ಕಾರದವರು 100 ಟನ್ ನೀವು ಇತರಾಂಗ ಅಕ್ಕಿ ಇದು ಮೆಕ್ಕೆಜೋಳ ಕ್ರಶ್ ಮಾಡಿದ್ರೆ 40 ಟನ್ ಅಕ್ಕಿ ತಗೋಬೇಕು ಅಕ್ಕಿ ಹೆಂಗದ ಅಂದ್ರೆ ನಾನು ಸರ್ ಅದನ್ನ ಹೆಂಗ ನಾವು ಇತನಾಲ್ ಮಾಡೋದು ಬಂಗಾರ ಅಂತ ಅಕ್ಕಿ ಅದ ಕೈ ಹಿಡಿದು ನೋಡಿದನ ಅಂತ ಅಕ್ಕಿ ರೀ ಪಾಪ ಬದುಕ್ ದಿನ ಅಂತ ಅಕ್ಕಿ ಈಗ ಇತನಾಲ್ ಇಷ್ಟು ಚಲೋ ಅಕ್ಕಿ ಅದಾವ್ರಿ ಅದನ್ನ ಒಯ್ದು ನಮ್ಮ ಗೆಸ್ಟ್ ಹೌಸ್ನಾಗ ಪಡ್ಡು ಮಾಡಿಸಿದ್ದೆ ಮನಗಂಡಾಗಿದ್ದು ಪಡ್ಡ ದ್ವಾಸಿ ಈ ಒಯ್ದು ಅದನ್ನ ನಾವು ಇತನಾಲ್ ಮಾಡಿ 1,000 ಟನ್ ಕೊಟ್ಟಾರಿ ಮನ್ ನಾವು ಅದಕ್ಕೆ ನೀವು ಕೇಂದ್ರದಾಗ ಇರ್ತೀರಿ ಸ್ವಲ್ಪ ಹೇಳ್ರಿ ಏನಿಲ್ಲ ನಮ್ಗೆ ಇತನಾಲ್ ರೇಟ್ ಏನಿರ್ತದೆ ಅಕ್ಕಿ ಅದ ಬಡವರಿಗೆ ಏನ ಕೊಡ್ರಿ 22 ರೂಪಾಯಿ ಕೊಟ್ಟಾರ ನಾವು 22 ರೂಪಾಯಿ ಇವತ್ತು ಒಂದು ಕಿಲೋ ಅದು ಆರಾಮ ಮಾರ್ಕೆಟ್ನಾಗ ನಾವು 22 ರೂಪಾಯಿ ನಾನು ತಗೊಂಡಿವಿ ಈಗ ಬಂಗಾರ ಅಂತ ಹೇಳ್ತೀರಿ ಅದು ಕೈ ಹಿಡಿದು ನೋಡಿ ಸ್ವಯಂ ಹೊಲಸಿಲ್ಲ ಕಸ ಇಲ್ಲ ಕಲ್ಲಿಲ್ಲ ಅದಕ್ಕೆ ರೈತರಿಗೆ ನೀವು ಕೇಂದ್ರದಾಗ ಇರೋದು ನೀವು ಚಲೋ ಆಯ್ತು ಬಂದಿದ್ದು ನೀವು ವಿನಂತಿ ಮಾಡ್ತಾರೆ ಪ್ರಧಾನಮಂತ್ರಿ ಒಂದು 2-3 ರೂಪಾಯಿ
ಹೆಚ್ಚಾದ ನಮ್ಮ ಕಬ್ಬು ಇದು ಮೆಕ್ಕೆಜೋಳ ಎಷ್ಟು ಬರ್ದಾವ ರೈತರಂದ್ರ ಅದು ಮೊನ್ನೆ ಒಂದು 25,000 ಟನ್ ತಗೊಂಡಿದ್ದೆ. ನಮಗೆ 3 ಲಕ್ಷ ಟನ್ ಬೇಕು ಒಂದು ವರ್ಷಕ್ಕೆ ನಮ್ಮ ಫ್ಯಾಕ್ಟ್ರಿಗೆ. 3 ಲಕ್ಷ ಟನ್ ಅಷ್ಟು ಮೆಕ್ಕೆಜೋಳಕ್ಕೆ ನಾವು ರೇಟ್ ಕೊಟ್ಟಿವಿ ಅಂದ್ರೆ ಈ ದನಕರ ಎಲ್ಲ ಉಳಿತಾವ. ದನಕರ ಉಳಿಬೇಕಾದ್ರೆ ಮೆಕ್ಕೆಜೋಳಕ್ಕೆ ರೇಟ್ ಕೊಡೋದು ಆಗ್ಬೇಕಂತ ತಿಳ್ಕೊಂಡು ನಾ ರೈತರಲ್ಲಿ ವಿನಂತಿ ಮಾಡ್ಕೊತೀನಿ, ದಯವಿಟ್ಟು ಯಾರು ಆಕಳ ಕಟ್ಬಿಲ್ ಕೊಡಬಾರ್ದು, ಪಾಪ ಕಟ್ಕೊಬಾರ್ದು. ನೀವು ಆಗ್ಲಿಕ್ಕೆ ನಮ್ಮಲ್ಲಿ ತಂದು ಬಿಡ್ರಿ, ಗೊಡ್ಡ ಬಿದ್ದೈತಂದ್ರೆ ತಂದು ಬಿಡ್ರಿ. ಅದು ಗಬ್ಬಾಗಿ 4 ತಿಂಗಳು ಕನ್ಫರ್ಮ್ ಆದ್ಮೇಲೆ ಬೇಕಾದ್ರೆ ಹೋಯ್ತು ಮತ್ತೆ ಹೈನ್ ನೋಡ್ರಿ, ಮತ್ತೆ ಗೊಡ್ಡ ಬಿತ್ತಂದು ಮತ್ತೆ ಇಟ್ರ ಮಾಡ್ತಿರಲಿಲ್ಲ ಮುಂದೆ ಉಳಿದಾದ್ರು ಬಿಡ್ರಿ, ಇಟ್ರ ಮಾಡ್ರಿ. ಈಗ ಏನು ಬಂಗಾರ ಏನು ಕೊಡ್ತಾರಲ್ಲ, ಮುಂದಿನ ಸಲ ರೈತರು ಈಗ ನಮ್ಮ 60 ಸಾವಿರ ಬಂದಾತ, ಮುಂದಿನ ಸಲ ಮತ್ತೆ 20-25 ಸಾವಿರ ದನ ಇಲ್ಲಿ ಕೂಡೋಂಗ ಒಂದು ಆಗಲಿ ತಿಳ್ಕೊಂಡು ನಾನು 2 ಮಾತು ಕೊಡಿಸ್ತೀನಿ. ಜೈ